ಎಷ್ಟು ಧೈರ್ಯ ಮನೆ ಒಳಗಡೆ ಇರೋಂಥ ಕಡಾಯ ಹೊಡೆದು ಇವರು ಕಳ್ತನ ಮಾಡ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಈ ಬಡಿ ಮಕ್ಳಿಗೆ. ನೋಡಿ ಇಲ್ಲಿಂದ ಬಂದವರ ಚವನ ಅಡಿಗೆ ಮನೆಯಿಂದ ಈಗೆಲ್ಲ ಸಾಲ್ಟ್ ಸಿಕ್ಸಿ ಮನೆ ಒಳಗಡೆ ಇರೋ ಅದು ಅವರು ಕಡಾಯ ಹೊಡಿತಾರೆ ಅಂದ್ರೆ ಇವ್ರಿಗೆ ಎಷ್ಟು ಧೈರ್ಯ. ಕಡೆ ನಿಂಗೆ ಹೊಡ್ತಾರೆ ಆ ಮನೆ ಈ ಮನೆ ಎರಡು ಕಡೆ ಕಡಾಯ ಹೊಡೆದು ತಗೊಂಡೋಗಿರೋದು ತಗದಿ ಆಚೆಗೆ ತಗೋಗೋರೆ ಕತ್ತು ಗೊತ್ತಾಗೈತಲ್ಲ ಓಡೋದ್ನೆಲ್ಲ ಬಿಟ್ಬಿಟ್ಟು ಎದ್ಬಿಟ್ಟು ಸರ್ ಇಲ್ಲಿ ಆ ಕಿಟಕಿ ಹೊಡೆದಿದ್ದಾರಲ್ಲ ಇಲ್ಲಿಂದ ಬಂದಿರೋದವ್ರು. ಓ ಈ ಕಿಟಕಿ ಹೊಡೆದಿದ್ದವರು ಆಚೆ ನೋಡಿದ್ರಲ್ಲ ಆ ಓಣಿ ಒಳಗಡೆ ಹೊರಗಡೆ ಓಣಿ ಇದು ಕಿಟಕಿ ಹೊಡೆದು ಇದೆಲ್ಲ ಹೆಂಗ್ ಅಬ್ಸರ್ವ್ ಮಾಡಿದಾರೆ ಬಡ್ಡಿ ಮಕ್ಳು ಇವರು ಅಂತ. ಹೆಂಗ್ ಮಾಡಿದ್ರು ಅಂತ ಗೊತ್ತಿಲ್ಲ ನಮ್ಗೆ ಆತರ. ಅಲ್ಲ ಖಾಲಿ ಮನೆ ಇತ್ತು ಅಂದ್ರೆ ಇವ್ರು ಏನ್ ಬೇಕಾದ್ರು ಮಾಡ್ಬಿಡ್ತಾರೆ ಹಾಗಾರೆ. ಯಾವ ಕಾಲದಿಂದ ಇಲ್ಲ ನಾವು ಚಿಲ್ಕ ಹಾಕಬಿಟ್ಟಿದ್ದು ಇಲ್ಲ ಅಂದ್ರೆ ಈ ಮನೆ ಒಳಗಡೆ ಲೂಟಿ ಮಾಡ್ಬಿಡೋರು. ಅವ್ರ ಏನ್ ಮಾಡೋರು ಈ ಚಿಲ್ಕ ಹಾಕಿದ್ರೆ ಇಲ್ಲಿಗೆ ಚಿಲ್ಕ ಹಾಕಿದ್ದು ಅವ್ರ ಏನ್ ಮಾಡೋರು ನಮ್ ಬರ್ತಾರೆ ಅಂತ ಇಲ್ಲಿಗೆ ಚಿಲ್ಕ ಹಾಕೋರೆ ಕದ ಹೊಡೆದು ಈಗ ಚಿಲ್ಕ ತೆಗ್ದಿದ್ದು ನಾವು. ಹೌದಾ ಒಳಗಡೆ ಚಿಲ್ಕ ಹಾಕಬಿಟ್ಟವ್ರೆ ನಮ್ ಎರಡು ಮನೆಗೂ ಚಿಲ್ಕ ಹಾಕಬಿಟ್ಟಿ ಸರ್ ಅವ್ರು ಒಳಗಡೆ ಮಾಡುವಾಗ ಏನಾದ್ರೂ ಸೌಂಡ್ ಗಿಂಡ್ ಆದ್ರೆ ಯಾರಾದ್ರೂ ಬಂದ್ಬಿಟ್ರೆ ಅನ್ಬಿಟ್ಟು ಒಳಗಡೆ ಚಿಲ್ಕ ಒಳಗಡೆಯಿಂದ ಬೋಲ್ಟ್ ಹಾಕಿದ್ದಾರೆ. ಓ ಇಲ್ಲಿ 3 ಮನೆ ಇದೆ ಇಲ್ಲಿ. ಇಲ್ಲೊಂದ್ ಮನೆ ಅಲ್ಲೊಂದ್ ಮನೆ ಕಣಪ್ಪ ಎರಡು ಮನೆ. ನಾನಿಗೆ ನಾವು ಚಿಲ್ಕ ಹಾಕಬಿಟ್ಟಿದ್ದು ಇಲ್ಲಿಗೆ ಬರಕ್ ಆಗಿಲ್ಲ. ಒಳಗಡೆ ಅವ್ರು ಚಿಲ್ಕ ಹಾಕಬಿಟ್ಟು ಕಿತ್ತಿರೋದು. ಓಹೋ ಹಂಗಿದಂಗೆ ಓಡೋಗ್ಬಿಟ್ಟವ್ರೆ. ಪಕ್ಕದಲ್ಲಿ ಗಲ್ಲಿಲಿ ಓಡೋಗಿದ್ದಾರೆ. ನಾವು ರೆಡಿಲಿ ಹಿಂದೆನೆ ಕೂತಿದ್ದೋ ನೋಡಿ. ಇಲ್ಲೇ ಕೂತಿದ್ರಿ? ಇಲ್ಲೇ ಕೂತಿದ್ದೋ ಸರ್. ಹಸು ಮೇವ್ ಹಾಕಂದಿ ನಮ್ ತಾಯಿ ಎರಡಲ್ಲಿ ಕೂತಿದ್ರು. ನಾನು ನೋಡಿ ಇಲ್ಲಿ ಕೂತಿದ್ದೆ ಕೂತಿದ್ದೆ. ನಮ್ ತಾಯಿ ಎರಡಲ್ಲಿ ಕೂತಿದ್ರು. ಅಲ್ಲ ಏನ್ ಇವ್ರು ಹಸು ಮೇವ್ ಹಾಕಂದಿ ಕೊಟ್ಟಿಗೆ ಹಸು ಇದೆ ಇವ್ರದ್ದು. ಹಸುಗಳಿಗೆ ಇದ್ ಮಾಡ್ಕೊಂಡು ಇವ್ರು ಮೇವ್ ಹಾಕ್ತಾ ಮೇವ್ ಹಾಕಂದ್ ಇಲ್ಲೇ ಕೂತಿರ್ತೀವಿ ನಾವು. ಮುಂದ್ಗಡೆ ಬಾಗ್ಲ ಹಾಕಂದ್ ಇಲ್ಲೇ ಕೂತಿರ್ತೀವಿ. ಅದ್ ಕಿಟಕಿ ಕಳ್ದ್ಬಿಟ್ಟು ಸಂಧಿ ಒಳಗಡೆ ಬಂದು ಯಾಕೆ ಕೆಲಸ ಮಾಡೋಣ. ಎಷ್ಟು ಗುಂಡಿಗೆ ಬಡಿ ಮಕ್ಳಿಗೆ. ಅಲ್ಲ ಏನು ಏನು ಏನ್ ನಡೀತದೆ ಬನ್ನೂರಲ್ಲಿ ಅಂತ ಅರ್ಥ ಆಗ್ತಿಲ್ಲ. ರಾತ್ರಿ 2 ಗಂಟೆ ಆದ್ರೂ ಈಚೆ ಕಡೆ ಬರ್ತೀವಿ. ದನಕರ ಕಿತ್ಕೊಂಡ್ರೆ ಏನ್ ಮಾಡಿದ್ರು ಬರ್ತಾ ಇರ್ತೀವಿ. ನಮ್ಗೆ ಏನು ಭಯ ಇಲ್ಲ. ನೋಡಿ ಇವತ್ತು ಆ ಕೆಲಸ ಮಾಡಿದ್ವಿ. ನಾನು ಅಲ್ಲೇ ಕುಂತೀನಿ, ನಮ್ಮ ಮಗಳ ಅಲ್ಲೇ ಕುಂತೋಳೆ ಮೇವ್ ಹಾಕೊಂಡ್ ನಮ್ಮ ಮಗ ಇರ್ಲಿಲ್ಲ. ಆಮೇಲೆ ತಡಿ ಏನೋ ತರಕ್ಕೆ ಅಂತ ಒಳಗಡೆ ಹೋದೆ. ಏನ್ ಶಬ್ದ ಆಯ್ತದ ಕೋತಿ ಅನ್ಬಿಟ್ಟು ಸುತ್ತಮುತ್ತ ಕೋತಿ ಇಲ್ಲ. ಓ ಯಾರೋ ಕಳ್ರು ನುಗ್ಬಿಟ್ಟವ್ರೆ ಕಣವ ಅಂತ ಭಯ ಪಡ್ಕೊಂಡೆ. ಆಗ ಅವ್ರ ಏನ್ ಮಾಡಿದ್ರು ಎಲ್ಲ ಅಲ್ಲಿಂದ ಅವ್ರ ಮನೆಯಿಂದ ಪಕ್ಕದ ಮನೆಗೆ ಹಾರಿ ಗಲ್ಲಿಯಿಂದ ಓಡೋಗಿ ಎದುರುಗಡೆ ಗಲ್ಲಿ ಕಾಣತ್ತಲ್ಲ ಆ ಗಲ್ಲಿ ಓಡೋಗಿದ್ದಾರೆ. ಅಲ್ಲ ಇಷ್ಟು ಕಾಂಪೌಂಡ್ ಹಾರ್ತಾರೆ ಅಂದ್ರೆ ಇದ್ರ ಮೇಲೆ ಹತ್ತಿ ಇವರೆಲ್ಲ ಪ್ರೊಫೆಷನಲ್ ಕಳ್ರು ಇವರು. ಈ ಬನ್ನೂರಲ್ಲಿ ಏನು ಕೇಳೋರಿಲ್ಲ ಹೇಳೋರಿಲ್ಲ ಇವ್ರಿಗೆ. ಇಲ್ಲ ಇಲ್ಲ ಈ ಸಂಬಂಧಪಟ್ಟಂತ ಮೇಲಧಿಕಾರಿಗಳನ್ನ ಈ ವಿಡಿಯೋ ಕಳಿಸ್ತೀನಿ. ಮೇಲ್ ಮಾಡಿ ಆಯ್ತಾ, ಯಾರು ಕಳಿಸ್ಬೇಕು ನಂಗೆ ಗೊತ್ತಿದೆ ಆಯ್ತಾ. ಏನು ಈ ತರ ಎಲ್ಲ ಆದ್ರೆ ಜನ ಹೆಂಗಿರ್ತಾರೆ ಮನೆ ಒಳಗಡೆ. ನಾಳೆ ದಿನ ಅವ್ನು ಕೊಲೆ ಮಾಡ್ಬಿಟ್ರಪ್ಪ, ಏನೋ ಹಣ ತೋಚಕ್ ಹೋಗಿ ಕೊಲೆ ಮಾಡ್ಬಿಟ್ರು. ಬಾಗಿಲು ತೆಗ್ದಿದ್ರೆ ಅವ್ರು ನಮ್ಮನ್ನ ಕೊಲೆನೇ ಮಾಡೋರು ಏನೋ. ಯಾರು ಜನ ಇರಲ್ಲ. ನಮ್ಮನೆ ಏನಾರು ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಯ್ತದೆ. ನಮ್ಮಲ್ಲಿ ಒಬ್ಬ ಮಗನೂ ಇಲ್ಲ, ಹೊರಗಡೆ ಹೊಟ್ಟೋಗಿದ್ದ. ನಾನು ಇವಳೇ ಇದ್ದವ್ರು. ಹೊರಗಡೆ ಬಂದೆ ನೋಡಿ, ಅವಾಗ ನಮ್ಗೆ ಸೌಂಡ್ ಆದದ್ದು. ಇಲ್ಲ ಅಂದ್ರೆ ನಮ್ಗೆ ಸೌಂಡೇ ಆಯ್ತಾ ಇರ್ಲಿಲ್ಲ. ಇದಾಕ್ಬಿಟ್ಟಿದ್ರಲ್ಲ ಬಡತಕ್ಕೆ ಏನು ಕೇಳಿಸ್ಲಿಲ್ಲ. ನಮ್ಗೆ 2 ಕಡೆ ಕಿತ್ತವ್ರೆ ನೋಡಿ ಹೊಡೆದಿ. ಅಲ್ಲ ಹೆಂಗ್ ಅಬ್ಸರ್ವ್ ಮಾಡೋ ನೋಡಿ ಅದನ್ನ. ಈ ಮನೇಲಿ ಕಡೆ ಐತೆ ಅಂತ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಇಂಥ ಜಾಗದಲ್ಲಿ ಇದೆ ಹಿಂಗೆ ಇದೆ ಅಂತ ಹೆಂಗ್ ಗೊತ್ತಾಯ್ತು? ಆಮೇಲೆ ನಾವು ಎಲ್ಲಾ ನಮ್ ಹುಡುಗರು ಆಚೆ ಹೋಯ್ತಾರ ಸಣ್ಣ ಮಕ್ಳು ಅಂದ್ಬಿಟ್ಟು ಎಲ್ಲಾ ಬಾಗ್ಲಾಕ್ಬಿಟ್ಟು. ನೀವೇನ್ ಮಾಡಿ ಗೊತ್ತಾ, ಆತರ ಇದ್ದಾಗ ಚೌಣ ನೀವು ಎಲ್ಲೇ ಕ್ರೈಮ್ ಆಗ್ಲಿ 112 ಅಂತ ಫೋನಲ್ಲಿ ಇದೆಯಲ್ಲ, 112 ಅಂತ ಹೊಡೀರಿ, ಅದು ಸೀದಾ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಅವರು ಕೇಸ್ ರಿಜಿಸ್ಟರ್ ಮಾಡ್ಕೋತಾರೆ, ತಕ್ಷಣ 112 ಬರ್ತಾರೆ. ಅರ್ಥ ಆಯ್ತಾ? ಹಾಂ 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 ಆ ಕಡೆಯ ಒಂದು ನೋಡಿ ಚೆಚ್ಚವರೆ ನೋಡಿ ಅದ್ರ ಪಕ್ಕ ಐತೆ ಇಲ್ಬಚ್ಚವರೆ ಪಕ್ಕ ಐತೆ. ಈಗ ಎಸ್ಬಿಟ್ಟ ಬೇಕೆ ನೋಡಿ ಚೆಚ್ಚವರಲ್ಲ ಅದೊಂದ್ ಕಡೆಯ ಚೆಚ್ಚಿ ಚೀಲಕ್ಕೆ ಹಾಕವ್ರೆ. ಚೀಲಕ್ಕೆ ಹಾಕಿರೋದನ್ನೆಲ್ಲ ತೆಗೆದು ಇವರು ಈಗ ಇದು ಮಾಡಿದ್ದಾರೆ. ಇತ್ತಳೆ ಕಡೆ ಹಳೆ ಕಡೆಯ ಇದು ಕಡೆಯ ರೈತರ ಮನೇಲಿ ಈ ತರ ಕಳ್ತನ ಮಾಡ್ತಾರೆ ಅಂದ್ರೆ. ಅಲ್ಲ ಇವ್ರಿಗೆ ಯಾರು ಇವ್ರಿಗೆಲ್ಲ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ಬನ್ನೂರಲ್ಲಿ ಅತಿ ಹೆಚ್ಚು ಸುದ್ದಿಗಳನ್ನ ಮಾಡೀನಿ, ಕ್ರೈಮ್ ಸುದ್ದಿಗಳನ್ನ ನಾನು. ಅಲ್ಲಿ ಚವನ್ ಹೊಡೆದವರಲ್ಲ ಎದುರು ಮನೆಯವರು ಯಾವ್ದಕ್ಕಾರು ಓಡ್ ಬರ್ತಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವ ಅವ್ರಿಗೆ ಒಂಚೂರು ಅರ್ವೆ ನಾವೇನೋ ಇಲ್ಲಿ ಹಿಂದಕ್ಕೆ ಸೇರ್ಕೊಟ್ಟಿದ್ದು. ಅವ್ರಾದ್ರೂ ರೋಡ್ ಸೈಡು ಯಾವ ಎನಿ ಟೈಮ್ ಜನ ಓಡಾಡೋ ಜಾಗ. ಹೌದೌದೌದೌದು. ಆಮೇಲೆ ಅಂಗಡಿ ಪಕ್ಕದಲ್ಲಿ ಹೆಂಗ್ ಇವ್ರು ಬಂದು ಅಷ್ಟು ಧೈರ್ಯವಾಗಿ ಮಾಡಿದ್ರು ಅಂತ. ಅಲ್ಲಮ್ಮ ಈಗ
ಬರೀ ಕಡಾಯ ಕದಿಗೆ ಬಂದವ್ರೆ ನಾಳೆ ದಿನ ಒಳಗಡೆ ನೀವು ಮಲಗಿದ್ದಾಗ ಅಲ್ಲ ಆ ಥರ ಆಗಿದೆ ಬೇವನಹಳ್ಳಿಲಿ ಕೂಡ ಇದರಲ್ಲಿ ಬೆಟ್ಟಳ್ಳಿ ಕೂಡ ಹಂಗೆ ಆ ಥರ ಆಗಿದೆ ಮನೇಲಿ ಈ ಥರ ಹಿಂದ್ಗಡೆ ಬಾಗಿಲು ಹೋಗ್ಬಿಟ್ಟು ಚಿನ್ನ ಕದ್ಕೊಂಡು ಹೋಗೋರೆ ಕದೀತಾರೆ ಬಿಡಿ. ಆಯ್ತಾ ಎಲ್ಲ ಏನಾಗಿದೆ ಬನ್ನೂರು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅರ್ಥ ಆಗ್ತಿಲ್ಲ. ಏನು ಅಂದ್ರೆ ನಾವೇನೋ ಕೊಡ್ಬೇಕಲ್ಲ ಅಂತ ಕೊಡೋದು. ಹಾಂ ಹಾಂ ಅವ್ರು ಬಂದು ಏನು ಅಂತದ್ ಮಾಡಲ್ರ ಹಾಂ ಹಾಂ ಮಾಡಲ್ರ. ಈಗ ನಾಳೆ ಅದನ್ನೆಲ್ಲ ತಂದ್ಕೊಡಿ ಅಂದವ್ರೆ ತಗೊಂಡೋಗಿ ಕೊಡ್ತೀನಿ ನೋಡಿ ಇಲ್ಲಿ ಅಕ್ಲೈನ್ಮೆಂಟ್ ಅಂತ ಕೇಳ್ತೀನಿ. ನೋಡಿ ಎಷ್ಟು ಬುದ್ಧಿವಂತರು ನೀವು. ಹಾಂ ಆಮೇಲೆ ಅದೇನ್ ಮಾಡ್ತಾರೆ ನೋಡಿ, ನಾವು ಒಬ್ಬ ನಮ್ಮ ತಂದೆನೂ ಪೊಲೀಸ್ ತಪ್ಪಿದಾರೆ. ಹೌದಾ ಮಗಳೇ ನಾನು ಅಯ್ಯೋ ನಮ್ಮ ತಾಯಿ ಮನೆ ನೋಡಿದ್ರ ಪೊಲೀಸ್ ಫ್ಯಾಮಿಲಿಲೇ ಈ ಥರ ಆದ್ರೆ ಏನು ಮಾಡೋಕ್ಕಾಯ್ತದೆ ಅಲ್ವೇ. ನಮ್ಗೆ ಆ ಕಾಲದಲ್ಲಿ ವಿದ್ಯೆ ಕಲಿಸ್ಲಿಲ್ಲ. ಹಾಂ ಹಾಂ ಅಲ್ಲ ಬುದ್ಧಿ ಇದೆಯಲ್ಲ ಧೈರ್ಯ ಇದೆಯಲ್ಲ ಬಿಡಿ ವಿದ್ಯಾನಕ್ಕೆ. ನಮ್ಮ ಮಗ ಇದಕ್ಕೆಲ್ಲ ಜಲ್ದಿ ಬರಲ್ಲ. ಹಾಂ ಹಾಂ ನಾನೇ ಗೊತ್ತ ಡೈರೆಕ್ಟ್ ನೀವೇನೋ ನಿಮ್ಮಂತ ಸರಿ ಅಮ್ಮ ನಾನು ಎಲ್ಲ ನಿಮ್ಮ ಜೊತೆ ಇರ್ತೀವಿ, ಮಾಧ್ಯಮದವ್ರು ಇರ್ತೀವಿ, ಇದನ್ನೆಲ್ಲ ಟಿವಿಗೂ ಕೂಡ ಕಳಿಸ್ತೀನಿ ನಾನು. ಆಯ್ತಾ ಯಾರ್ಯಾರು ಇದೆ ಎಲ್ಲ ತಗೊಂಡು ಹಾಕೊಳ್ಳಿ, ಇದನ್ನೆಲ್ಲ ಸುದ್ದಿ ಮಾಡಲಿ. ನಾಳೆ ಅದನ್ನ ತಂದ್ಕೊಡಮ್ಮ ಹಿಡಿತೀನಿ ಅಂತ ಹೇಳಿದ್ದಾರೆ. ಹಾಂ 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 ನೋಡೋಣ ಅವ್ರು ಅದೇನ್ ಮಾಡ್ತಾರೆ. ಸರಿ ಅಮ್ಮ ಆಯ್ತು. ತಮ್ಮ ಹೆಸರಮ್ಮ? ನಮ್ಮ ಹೆಸರು ಅಲ್ಮೇಲಮ್ಮ ಅಂತ. ಅಲ್ಮೇಲಮ್ಮ. ಹಾಂ 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 ಏನು ಈ ಥರ ಆಗ್ಬಿಟ್ರೆ ರೈತರು ಹೆಂಗೆ ಜೀವನ ಮಾಡೋದು? ನಮ್ಮ ನೋಡಿ ದನಕರ ಕಟ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಅಲ್ವಾ ದನಕರ ಕಟ್ಗಳಕ್ ಸಲುವಾಗಿ ಈ ಜಾಗನ ನಾವು ತಗೊಂಡದ್ದು. ಯಾಕೆ ನಮ್ಗೆಲ್ಲಿ ಚಿಕ್ಕದು ಜಾಗ. ಹೌದು ರೋಡಲ್ಲಿ ಅಲ್ಲ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ನಾವು ನೋಡಿದೀವಿ. ಆಯ್ತು ಈ ಮನೆ ತಗೊಂಡು ನೀನು 12-13 ವರ್ಷ ಇದೇ ಥರ ಇದೇ ಮೊದಲೇ ಆಗಿರೋದು. ಅಲ್ಲ ಮನೆ ಒಳಗಡೆ ಬಂದು ಖಾಲಿ ಮನೇಲಿ ಕಡಾಯ ಕದೀತಾರೆ, ಹೊಡೆದಾಕಿ ಅದನ್ನು ಹೊಡೆದಾಕಿ ಅಂತಂದ್ರೆ. ಗುಳ್ಳಿ ಮನೆ ಇತ್ತು ನಮ್ಮ. ಹಾಂ ಹಾಂ ಎಷ್ಟು ಧೈರ್ಯ. ಆ ಗುಳ್ಳು ಒಂದ್ ನಾಯಿ ಹೋದ್ರು ಬರೋದು, ಯಾರು ಬಂದ್ರು ಒಂದು ಕಳ್ತನ ಇಲ್ಲ ನಮ್ಮ ಮನೆ. ಇಲ್ಲೂ ಅಷ್ಟೇನೆ, ಇವತ್ತೇ ನಮಗ್ ಮೊದಲಾಗಿರೋದು. ಅವ್ರಿಗೆ ಕೇಳಿ ಇಲ್ಲಿ ನಾವು ಎತ್ತರ ಇರ್ತೀವಿ, ಕೂಕತ್ತಾ ಇರ್ತೀವಿ, ಇಲ್ಲಿ ಗಿರ್ಜವ ಅಂತೀವಿ, ಶ್ರೀಕಂಠಪ್ಪ ಅಂತೀವಿ, ಚವಾನ್ ಅಂತೀವಿ. ನಮ್ದಿದೆ ರೂಮು ಸರ್. ಹೌದು ಇವ್ರು ಏನಾದ್ರು ಬೇಕಾದ್ರೆ ನನ್ಗೆ ಇಲ್ಲಿ ಕೂಕೋತಾರೆ, ನಾನೇನಾದ್ರು ಬೇಕಾದ್ರೆ ಇವ್ರು ಇಲ್ಲೇ ಕೂಕೋತೀನಿ. ಅಲ್ಲ ಇವ್ರಿಗೆ ಎಷ್ಟು ಧೈರ್ಯ ಇದೆ ಲೆಕ್ಕಕೊಳ್ಳಿ. ಮನೆ ಒಳಗಡೆ ಬಂದು ಇವ್ರಿಗೆ ಕಡಾಯ ನೆಟ್ಟಿರೋ ಕಡಾಯನ ಹೊಡೆದು ತಗೊಂಡೋಗ್ತಾರೆ ಅಂದ್ರೆ. ಓ ಈ ಮನೆ ಒಳಗೆ ಬಂದ್ಬಿಡೋರು. ಹಾಂ ನೋಡಿ ಇಲ್ಲಿ ಮನೆ ಎಲ್ಲ ಇದೆ, 3 ಒಟಾರ ಇದೆ ವೀಕ್ಷಕರ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಂ ಇಲ್ಲೊಂದು ಕಡೆ ಹಾಕಿ ತಗೋರ, 2 ಕಡೆ. ಇವ್ರಿಗೆಲ್ಲ ಹೆಂಗ್ ಗೊತ್ತಾಯ್ತು ಐತೆ ಇದೆಲ್ಲ ಅಂತ? ಹೆಂಗ್ ಗೊತ್ತಾಯ್ತು ಇವ್ರಿಗೆ? ಗೊತ್ತಿಲ್ಲ ನೋಡಿ. ಭಾರಿ ಅಂತ ನೋಡಿ. ಖಾಲಿ ಮನೆ ಇತ್ತು ಅಂದ್ರೆ ಸಾಕು ಇವ್ರಿಗೆ ಕಳ್ತನ ಮಾಡಕ್ಕೆ. ಇಲ್ಲೊಂದ್ ಕಿತ್ತವ್ರೆ, ಆ ಮನೇಲಿ ಒಂದ್ ಕಿತ್ತವ್ರೆ. ಎಲ್ಲ ನಿಮ್ಮ ಇವ್ನಂಗವೆ ನಿಮ್ಮ ಅಪ್ಪಿ ಹೆಂಗವೆ ಓಡ್ತಾ ಎಲ್ಲ ಹತ್ಬಿಟ್ಟು ಗಲಿ ಗಲಿ ಓಡೋದ್ಕೆ ಎಲ್ಲ ಕಾಂಪೌಂಡ್ ನೆಗ್ದಿ ಶ್ರೀಕಂಠಪ್ಪ ರೆಡ್ಡಿಯ ನೆಗ್ದಿ ನಮ್ಮ ಸಂಜೆ ನುಗ್ಬಿಟ್ರು. ಹಿಂಗ್ ಬಳಸ್ಕೊಬರೋದಕ್ಕೆ ಒಬ್ರೂ ಇಲ್ಲ ಬೀದಿ ಒಳಗೆ ಮಧ್ಯಾಹ್ನ 2 ಗಂಟೆಗೆ ಗುಂದಿ ನುಗ್ಕೊಬಿಟ್ಟವ್ರು. ನೀನು ಬರ್ಲಿಲ್ವಾ? ಹಿಂದೆ ಕುಂತಿದ್ದವಳು ಇಲ್ಲಿಗೆ ಬಂದೇವ್ ಅದೇನು ದೇವ್ರೇ ಕರ್ಕೊಂಡ್ ಬರ್ತೇನೋ. ಏನ್ ಶಬ್ದ ಆಯ್ತದಲ್ಲ, ಕೋತಿ ಬಂದ್ಬಿಟ್ಟಬೇಕ ತಾಯಿ ಅಂತ ನಮ್ಮ ಹುಡುಗಿ ಹಿಂದೆ ಇದ್ದೆಲ್ಲ ಕೂತ್ಕೊಂಡೆ. ಕೂತ್ಕೊಂಡ ತಕ್ಷಣ ಏನಾಯ್ತು, ಇದು ಹಿಂದ್ಗಡೆ ಬಾಗ್ಲಿದು. ಕಳ್ಳರು ಬಂದ್ಬಿಟ್ಟಿದ್ದಾರೆ ಕಣವ ಅಂತಲ್ಲ ಬಾಯಿ ಬಡ್ಕೊಂಬಿಟ್ಟೆ. ನನಗೆ ಒಂಥರ ಆಗೋಯ್ತು, ನನಗೆ ಆರ್ಟ್ ಬೇರೆ ತುಂಬಾ ಇದಾಗೋಯ್ತು. ಅದರಿಂದ ಬಾಯಿ ಬಡ್ಕೊಂಬಿಟ್ನಲ್ಲ. ಏನ್ ಮಾಡಿದ್ರು ಅವ್ರ ಕಾಂಪೌಂಡ್ ನುಗ್ಗಿದ್ದೇನೆ, ಗೋಡೆ ಎತ್ತಕ್ಕಾಗಲ್ಲ ನಮ್ದು ಎತ್ತರ. ಅಲ್ಲ ಈಗ ಅವ್ರು ಎಲ್ಲೆಲ್ಲಿ ಓಡಾಡೋರು CC ಕ್ಯಾಮ್ರಾ ಚೆಕ್ ಮಾಡೋರು ಸಿಗುತ್ತಲ್ಲ ಪೊಲೀಸ್ ಇಲಾಖೆಗೆ? ಅದೆಲ್ಲ ಸಿಕ್ತು. ಅಲ್ಲಮ್ಮ ಅವ್ರು ಎಲ್ಲೆಲ್ಲಿ ಹೋಗೋರು ಎಲ್ಲ ಸಿಗುತ್ತಲ್ಲ. ಸಿಕ್ಕಿ ಇವಾಗ ತಗ್ಸಿದೀನಿ. ತಗೊಂಡ್ಬಂದು ಕೊಡಿ. ಅದಿದೆಯಾ ನಮಗೆ ಒಂಚೂರು ಕೊಡಿ, ನನಗೊಂಚೂರು ಕೊಡಿ ಅದನ್ನ ವಿಡಿಯೋ ಕೊಡಿ ಒಂಚೂರು ಕಳಿಸ್ತೀನಿ, ಮಾಧ್ಯಮಗಳೆಲ್ಲ ಕಳಿಸ್ತೀನಿ.